ಬೆಂಗಳೂರು ಬಿಟ್ಟರೆ ರಾಜ್ಯಕ್ಕೆ ಹೈಯೆಸ್ಟ್ ಅನುದಾನ ಕೊಡುವಂಥದ್ದು, ಇದು ಖಜಾನೆಗೆ ಹೈಯೆಸ್ಟ್ ಆದಾಯ ಕೊಡುವಂಥದ್ದು ಮಂಗಳೂರು. ಆದರೆ ಬಜೆಟ್ನಲ್ಲಿ ಯಾಕೆ ನಿರ್ಲಕ್ಷ್ಯ ಆಗ್ತಾ ಇದೆ? ನಿರ್ಲಕ್ಷ್ಯ ನೋಡಿ, ಬಜೆಟ್ನಲ್ಲಿ ಇವತ್ತು ಮುಖ್ಯಮಂತ್ರಿಯವರು ಎಲ್ಲ ಶಾಸಕರುಗಳಿಗೆ ಹಣವನ್ನು ಒದಗಿಸುವಂಥ ಕೆಲಸ ಮಾಡಿದ್ದಾರೆ ಮತ್ತು ಇವತ್ತು ಪ್ರತಿಯೊಂದು ಶಾಸಕ ಕೂಡ ದುಡ್ಡನ್ನು ಕೊಟ್ಟಿದ್ದಾರೆ. ಒಂದು ನಿಮಿಷ, ವಿಶೇಷ ಅನುದಾನ ಅಂತ ಹೇಳಿದ್ರೆ ಈಗ ನಾವು ಹೋದ ವರ್ಷ ಈಗ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೇವೆ, ವೆನ್ಲಾಕ್ ಹಾಸ್ಪಿಟಲ್ ದುಡ್ಡು ಕೊಟ್ಟಿದ್ದೇವೆ, ರಸ್ತೆಗಳ ಅಭಿವೃದ್ಧಿ ಕೊಟ್ಟಿದ್ದೇವೆ, ಇನ್ನು ಹಲವಾರು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇಲ್ಲಿ ಬೆಂಗಳೂರಿನ ಒಂದು ಜಿಲ್ಲೆಗೆ ಇದು ನೀವು ಹೇಳ್ದಂಗೆ ಅತ್ಯಂತ ಪ್ರಮುಖ ಜಿಲ್ಲೆ. ಇದು ಬೆಂಗಳೂರು ಬಿಟ್ಟರೆ ಮಂಗಳೂರೇ ಅತಿ ಹೆಚ್ಚು ನಮ್ಮ ಒಂದು ನಗರ ರಾಜ್ಯದ ಒಂದು ಬೊಕ್ಕಸಕ್ಕೆ ಕೊಡುಗೆ ಕೊಡುವಂಥ. ಅದಕ್ಕೆ ಇದನ್ನು ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ ನಾವೆಲ್ಲ ಪ್ರಯತ್ನಗಳಿದೆ. ಇವತ್ತು IT ಇಂಡಸ್ಟ್ರಿಯಲ್ಲಿ ಹೆಚ್ಚಾಗಿ ಬರೋದಕ್ಕೆ ಈಗಾಗಲೇ ಅನೇಕ ಒಂದು ಬೆಳವಣಿಗೆಗಳು, ಒಳ್ಳೊಳ್ಳೆ ಬೆಳವಣಿಗೆಗಳು ಆಗ್ತಾ ಇದೆ. ಘೋಷಣೆ ಏನಿಲ್ಲ, ಆಗಲೇ ಈಗ ನೀವು ನೋಡ್ಬೋದು, ಗೊತ್ತಾಗ್ತದೆ. ಅನೇಕ ಖಾಸಗಿ ಕಂಪನಿಗಳು ಮಂಗಳೂರಿಗೆ ಈಗ ಬರೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ, ಆಸಕ್ತಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ವಾತಾವರಣ ಚೆನ್ನಾಗಿದೆ ಮತ್ತು ಇಲ್ಲಿ ಒಳ್ಳೆಯ ಒಂದು ವ್ಯವಸ್ಥೆಗಳಿದೆ ಅಂತೇಳಿ ಬರೋದಕ್ಕೆ ಪ್ರಾರಂಭ ಆಗ್ತದೆ. ಪ್ರವಾಸೋದ್ಯಮಕ್ಕೂ ಕೂಡ ಈಗ ಹಲವಾರು ರೀತಿಯಲ್ಲಿ ಹೊಸ ಯೋಜನೆಗಳು ಅನುಷ್ಠಾನಕ್ಕೆ ಬರ್ತಾ ಇದೆ. ಹೊಸ ಹೋಟೆಲ್ಗಳು, ರೆಸಾರ್ಟ್ಗಳೆಲ್ಲ ಇವತ್ತಿನ ದಿವಸ ಇಲ್ಲಿಗೆ ಪ್ರಾರಂಭ ಆಗ್ತದೆ ನಮ್ಮ ಕರಾವಳಿ. ನಾನೇನು ಹೇಳಿಲ್ಲ. ಕಾಂಗ್ರೆಸ್ ಮುಸ್ಲಿಮರನ್ನ ಕೀಳಾಗಿ ನಡೆಸ್ಕೊತಾ ಇದೆ, ಅಸಮಾಧಾನ ಮುಸ್ಲಿಂ ಮುಖಂಡರೇ. ನೋಡಿ, ಕಾಂಗ್ರೆಸ್ಗೆ ಮುಸಲ್ಮಾನರು, ಕ್ರೈಸ್ತರು, ಹಿಂದೂಗಳು ಬೇರೆ ಬೇರೆ ಅಂತ ಏನಲ್ಲ. ಎಲ್ಲರೂ ಮನುಷ್ಯರೇ, ಎಲ್ಲರೂ ಒಂದೇ. ಆಯಿತಾ? ನಾವು ಆ ರೀತಿ ಮಾಡುವಂಥದ್ದಕ್ಕೆ ಹೋಗೋದೇ ಇಲ್ಲ. ಕೆಲವರು ಅವರವರೇ ಆದಂಥ ಒಂದು ಅಭಿಪ್ರಾಯಗಳಿಗೆ ಬಂದರೆ ನಾವೇನು ಮಾಡೋಕ್ಕಾಗಲ್ಲ. ನಾವು ಎಲ್ಲರನ್ನು ಕೂಡ ಒಂದಾಗೆ ನೋಡ್ತೀವಿ. ಯಾರನ್ನು ಕೂಡ ವ್ಯತ್ಯಾಸ ಮಾಡಬೇಕು ಅಥವಾ ತೊಂದರೆ ಕೊಡಬೇಕು ಅಥವಾ ಅವರಿಗೆ ಅನ್ಯಾಯ ಮಾಡಬೇಕು ಅಂತ ಇರೋದಿಲ್ಲ. ಯಾರಿಗೆ ತೊಂದರೆ ಆಗುತ್ತೆ ಅವರಿಗೆ ನಾವು ಖಂಡಿತ ಅವ್ರ ಪರವಾಗಿ ನಿಲ್ತೀವಿ ನಾವು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇವತ್ತು ಹಿಂದುಳಿದ ವರ್ಗ, ದಲಿತ ವರ್ಗ, ಅಲ್ಪಸಂಖ್ಯಾತರಿಗೆ ಅವ್ರಿಗೆಲ್ಲರೂ ಕೂಡ ಹೆಚ್ಚಿನ ಒಂದು ಸಹಕಾರ ಬೇಕಾಗುತ್ತೆ. ಅದನ್ನು ಕೊಡೋದಕ್ಕೆ ನಮ್ಮ ಸರ್ಕಾರ ಮುಂದೆ ನಿಂತಿದೆ. ಎಲ್ರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವುದೋ ಒಂದು ಚುನಾವಣೆಯ ವಿಚಾರ ಇಟ್ಕೊಂಡು ಇಡೀ ಸಮುದಾಯಕ್ಕೆ ನೀವು ಅದನ್ನು ಹೊಂದಾಣಿಕೆ ಮಾಡೋಕ್ಕೆ ಹೋದರೆ ಅದು ಯಾವ ತರ್ಕ, ಯಾವ ಒಂದು ನೀತಿ, ಅದು ಏನು ಸಂಬಂಧನೇ ಇಲ್ಲ. ಆಯಿತಾ? ಯಾವ ಕನೆಕ್ಷನ್ ಕೂಡ ಇಲ್ಲ ಅದಕ್ಕೆ. ಸರ್ಕಾರಿ ಆಸ್ಪತ್ರೆಗಳನ್ನ ಖಾಸಗೀಕರಣ ಮಾಡ್ತಿದ್ದಾರೆ ಅಂತ ಡಿವೈಎಫ್ಐನವರು ನೋಡಿ, ಅವರಿಗೆ ಪೂರ್ತಿ ನಾನು ಆಗಲೇ ಹೋದ್ಸಲ ಹೇಳಿದ್ದೀನಿ, ಅವರಿಗೆ ಮಾಹಿತಿಯ ಕೊರತೆ ಇದ್ದರೆ ನಮ್ಮ ಹತ್ರ ಬಂದು ಕೇಳಬೇಕು. ನಮ್ಮನ್ನು ಏನು ಕೇಳೋದು ಇಲ್ಲ. ಅವ್ರು ಇಷ್ಟಾನುಸಾರ ಏನಾದರೂ ಮಾಡ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇದು ಎಲ್ಲ ನಾವು ಒಡಂಬಡಿಕೆ. ಆಸ್ಪತ್ರೆ ನಮ್ಮದೇ, ಸಿಬ್ಬಂದಿ ನಮ್ಮದೇ, ಅಧಿಕ ಒಂದು ವ್ಯವಸ್ಥೆಗಳು ಅವರು ಉಚಿತವಾಗಿ ಕೊಡ್ತಾರೆ. ನಮ್ಮ ಜನರಿಗೆ ಹೆಚ್ಚಿನ ಸೇವೆಗಳು ಸಿಗುತ್ತೆ. ಅದನ್ನು ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ ನಾನು ಈ ಕಮ್ಯುನಿಸ್ಟ್ ಅವ್ರಿಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. 165 crores ವರ್ಕ್ದು ಈಗ ಬೇಸಿಕಲಿ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಸ್ಯಾಂಕ್ಷನ್ ಮಾಡಿದ, ಆಮೇಲೆ ಅದು ಆಗಲಿಲ್ಲ ವರ್ಕ್ ಅಂತ. ನೋಡ್ರಪ್ಪ, ಇದು ನಮ್ಮ ಸರ್ಕಾರ ಬಂದ್ಮೇಲೆ ಮಾಡಿರುವಂಥದ್ದು. ಸುಮ್ಮನೆ ಏನೇನೋ ಮಾತಾಡೋದು ಅವಶ್ಯಕತೆ ಏನಿಲ್ಲ. BJP ಅವರು ಸರ್ಕಾರಕ್ಕೂ ಇದಕ್ಕೂ ಯಾವ ಕನೆಕ್ಷನ್ನೂ ಇಲ್ಲ, ಏನೂ ಇಲ್ಲ, ಝೀರೋ. ಜಯದೇವ ಮತ್ತು ಕಿಲ್ವೆ ಘಟಕದ ಬಗ್ಗೆ ಏನು ಸರ್ ಇಲ್ಲಿ ಮಂಗಳೂರು? ಯಾವುದು ಜಯದೇವ ಮತ್ತು ಕಿಲ್ವೆ ಅದ್ರ ಬಗ್ಗೆ ನೋಡಿ, ಈಗ ಮೆಡಿಕಲ್ ಕಾಲೇಜನ್ನು ಹೊಸದಾಗಿ ಕೊಡೋದಕ್ಕೆ ನಾವು ಈಗ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ವೆನ್ಲಾಕಲ್ಲಿ ಕ್ಯಾತ್ ಲ್ಯಾಬನ್ನು ಪ್ರಾರಂಭ ಮಾಡಿದ್ದೇವೆ. ವೆನ್ಲಾಕ್ನ ಇನ್ನೂ ಮೇಲ್ದರ್ಜೆಗೆ ಏರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ 70 ಕೋಟಿ ರೂಪಾಯಿ ಅಧಿಕ ಸ್ಯಾಂಕ್ಷನ್ ಮಾಡಿದ್ದೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.